ಭವ್ಯ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ. ಕೋಟ್ಯಾಂತರ ಕಂಠಗಳು ಆಡುವ ಒಂದೇ ರಾಗ ಭಾರತ. ಕೋಟಿ ಕೋಟಿ ಹೃದಯಗಳು ನಡೆಯುವ ಒಂದೇ ಜೀವ ಭಾರತ. ವೇದಿಕೆಯ ಮೇಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಪ್ರೀತಿಯ ಶಿಕ್ಷಕ ವೃಂದದವರೇ, ನನ್ನನ್ನು ಹೆತ್ತು ಬೆಳೆಸಿದ ಪೋಷಕರೇ ಹಾಗೂ ನನ್ನ ದೇಶದ ಭವಿಷ್ಯವಾಗಿರುವ ನನ್ನ ನೆಚ್ಚಿನ ಬಾಲಮಿತ್ರರೇ, ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ನಾಗರಿಕರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಹಾಗೂ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ಭಾರತ ದೇಶದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಗೆಳೆಯರೇ, ಇವತ್ತು ನಾವಿಲ್ಲಿ ಅನುಭವಿಸುತ್ತಿರುವ ಪ್ರತಿಯೊಂದು ಕ್ಷಣದ ಸ್ವಾತಂತ್ರ್ಯವು ನಮಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಬ್ರಿಟಿಷರ ಗುಲಾಮಗಿರಿಯ ಸಂಕೋಲೆಯಲ್ಲಿ ನಲುಗುತ್ತಿದ್ದ ಭಾರತ ಮಾತೆಯನ್ನು ಮುಕ್ತಗೊಳಿಸಲು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಲಕ್ಷಾಂತರ ಕ್ರಾಂತಿಕಾರಿಗಳ ತ್ಯಾಗದ ಫಲವಿದು. ಒಮ್ಮೆ ನೆನಪಿಸಿಕೊಳ್ಳಿ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಬಾಲ ಗಂಗಾಧರ ತಿಲಕ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಇನ್ನು ಮುಂತಾದ ಸ್ವತಂತ್ರ ಹೋರಾಟಗಾರರು ಅವರ ರಕ್ತದ ದರ್ಪಣದಿಂದ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಪ್ರಸ್ತುತ ನಾವು ಆರ್ಥಿಕ ಹಾಗೂ ತಂತ್ರಜ್ಞಾನದ ಮಹಾಶಕ್ತಿಯಾಗಿ ಮುನ್ನುಗ್ಗುತ್ತಿದ್ದೇವೆ. ಇಸ್ರೋದ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸುತ್ತಿದ್ದಾರೆ. ಗಡಿ ಕಾಯುವ ಸೈನಿಕರು ಮೈ ಚಳಿಯಲ್ಲಿಯೂ ಸಹ ಭಾರತ ಮಾತೆಯನ್ನ ರಕ್ಷಣೆ ಮಾಡುತ್ತಿದ್ದಾರೆ. ಇಂದಿನ ಮಕ್ಕಳಿಗೆ ಕೇವಲ ಅಂಕ ಗಳಿಸುವುದನ್ನು ಮಾತ್ರವಲ್ಲ, ದೇಶದ ಪ್ರೇಮದ ಮೌಲ್ಯಗಳನ್ನ, ಸಂಸ್ಕಾರವನ್ನ ಕಲಿಸೋಣ. ನಮ್ಮ ದೇಶದ ಸಂಸ್ಕೃತಿಯೇ ನಮ್ಮ ಹೆಮ್ಮೆ. ಬನ್ನಿ, ಈ ಪವಿತ್ರ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಜಾತಿ ಮತ ಭೇದವೆಲ್ಲ ಮರೆತು ನಾವೆಲ್ಲರೂ ಮೊದಲು ಭಾರತೀಯರು ಎಂಬ ಭಾವನೆಯಿಂದ ಬದುಕೋಣ. ದೇಶದ ಪ್ರಗತಿಗೆ ಕೈ ಜೋಡಿಸೋಣ. ಹಾಗೆ ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕ ಸಂತೋಷ ಮತ್ತೊಮ್ಮೆ. ಆದರೆ ಕರ್ನಾಟಕದ ಹೆಮ್ಮೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಜನಿಸಿದ್ದು ಆಗಸ್ಟ್ 15, 1798. ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡಬೇಕಾದಂತಹ ವಿಷಯ. ಹಾಗೆ ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಗುತ್ತಿದ್ದಂತೆ ದೇಶದ ಮೂಲೆ ಮೂಲೆಗಳಲ್ಲಿ ಸಾವಿರಾರು ಮಕ್ಕಳು ಜನಿಸಿದರು. ಅವರನ್ನು ಇತಿಹಾಸದಲ್ಲಿ ಮಧ್ಯರಾತ್ರಿಯ ಮಕ್ಕಳು ಅಂದರೆ ಮಿಡ್ನೈಟ್ ಚಿಲ್ಡ್ರನ್ಸ್ ಎಂದು ಕರೆಯಲಾಗುತ್ತದೆ. ಆಗಸ್ಟ್ 15, 1947ರಲ್ಲಿ ಭಾರತ ದೇಶವು ಸ್ವತಂತ್ರ ಸಿಕ್ಕಂತಹ ಸಂಭ್ರಮವನ್ನ ದೀಪಾವಳಿಯಂತೆ ಸಂಭ್ರಮಿಸುತ್ತಿತ್ತು. ಆದರೆ ಗಾಂಧೀಜಿಯವರು ಮಾತ್ರ ದೆಹಲಿಯ ಸಂಭ್ರಮಾಚರಣೆಯಲ್ಲಿ ಇರಲಿಲ್ಲ. ಅವರು ಅಂದು ಕಲ್ಕತ್ತಾದಲ್ಲಿ ಹಿಂದೂ ಮುಸ್ಲಿಂ ಗಲಭೆಯನ್ನ ಶಾಂತಗೊಳಿಸಲು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದರು. ದೇಶ ವಿಭಜನೆಯನ್ನು ಒಂದು ನೋವಿನಲ್ಲಿದ್ದಂತಹ ಅವರು ಅಂದು ಯಾವುದೇ ಹಬ್ಬವನ್ನ ಆಚರಿಸಲಿಲ್ಲ. ಭಾರತ ದೇಶಕ್ಕೆ ಅಧಿಕೃತವಾಗಿ ಸ್ವತಂತ್ರ ದೇಶವಾದರೂ ಕೂಡ ಅವತ್ತು ನಮ್ಮ ದೇಶಕ್ಕೆ ಯಾವುದೇ ಅಧಿಕೃತ ರಾಷ್ಟ್ರಗೀತೆ ಇರಲಿಲ್ಲ. ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿದ್ದು 1950 ಜನವರಿ 24ರಂದು. ಅಂದು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ ಕೇವಲ ಅಧಿಕಾರ ಹಸ್ತಾಂತರವಾಗಲಿಲ್ಲ, ಅಂದು ಇಡೀ ಜಗತ್ತೇ ಬೆರಗಾಗುವಂತಹ ಘಟನೆಗಳು ನಡೆದವು. ಸ್ವತಂತ್ರ ಸಿಕ್ಕ 5 ತಿಂಗಳು 15 ದಿನಗಳ ನಂತರ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದರು. ಅಂದರೆ ಮಹಾತ್ಮ ಗಾಂಧೀಜಿಯವರು ಜನವರಿ 30, 1948ರಲ್ಲಿ ಮರಣ ಹೊಂದಿದರು. ಅಂದರೆ ಸ್ವತಂತ್ರವನ್ನು ತಂದು
ಕೊಟ್ಟಂತಹ ಮಹಾನ್ ವ್ಯಕ್ತಿ ಕೇವಲ ಸ್ವತಂತ್ರ ಭಾರತದಲ್ಲಿ ಬದುಕಿದ್ದು 168 ದಿನಗಳು ಮಾತ್ರ. ಇಂದಿನ ಯುವ ಪೀಳಿಗೆಗೆ ಸ್ವತಂತ್ರ ಸಿಕ್ಕಿದ್ದರಿಂದ ನಮಗೆ ಆದಂತಹ ಪ್ರಯೋಜನಗಳೇನು? ನಮ್ಮದೇ ಆದ ಆಡಳಿತವನ್ನ ನಡೆಸಬಹುದು. ಅಂದರೆ ನಾವು ನಮ್ಮ ಮತದಾನದ ಹಕ್ಕನ್ನ ಹೊಂದಿದ್ದೇವೆ. ಅಂದರೆ ನಮ್ಮ ದೇಶದಲ್ಲಿ ಆಳಿದಂತಹ ಅಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಒಬ್ಬ ಸಾಮಾನ್ಯ ನಾಗರಿಕನೂ ಕೂಡ ತನ್ನ ಮತದಾನದ ಮೂಲಕ ನಿರ್ಧರಿಸಬಹುದು. ಶಿಕ್ಷಣ ಮತ್ತು ಸಮಾನತೆಯಲ್ಲಿ ಬಡವರು ಶ್ರೀಮಂತರು ಅಂತ ಯಾವುದೇ ಭೇದ ಭಾವವಿಲ್ಲ. ಆದರೆ ಕೆಲವು ಕಡೆ ನಾವಿನ್ನು ಬ್ರಿಟಿಷರ ಮಾನಸಿಕ ಗುಲಾಮರಾಗಿದ್ದೇವೆ. ಅಂದರೆ ಮಾತೃಭಾಷೆ ಮಾತನಾಡುವವರನ್ನ ನಾವು ಇನ್ನು ಕೀಳಾಗಿ ನೋಡುವ ಮನಸ್ಥಿತಿ ಇನ್ನು ಹಲವು ಕಡೆ ಇದೆ. ನಮ್ಮದೇ ಸಂಸ್ಕೃತಿಯನ್ನು ಮರೆತು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಕುರುಡಾಗಿ ಅನುಕರಿಸುತ್ತಿದ್ದೇವೆ. ನ್ಯಾಯಕ್ಕಾಗಿ ಕಾನೂನಿನ ಮುಂದೆ ವರ್ಷಗಳನ್ನೇ ಕಾಯಬೇಕಾಗುತ್ತದೆ. ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಿಜ. ಆದರೆ ಪ್ರತಿಯೊಬ್ಬ ಬಡವನಿಗೂ ಹಸಿವಿನಿಂದ ಮುಕ್ತಿ ಸಿಕ್ಕಾಗ, ಪ್ರತಿಯೊಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ ರಸ್ತೆಯಲ್ಲಿ ಒಂಟಿಯಾಗಿ ನಡೆಯುವ ಧೈರ್ಯ ಸಿಕ್ಕಾಗ ಮಾತ್ರ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ. ಅಂದರೆ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಸಮಾನತೆಯಿಂದ ಇರಬೇಕು, ಹಾಗೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವವನ್ನ ಕೊಡಬೇಕು ಅಂತ ಮನೆಯಲ್ಲಿಯೇ ಮೊದಲ ಪಾಠಶಾಲೆಯಂತೆ ಮಕ್ಕಳಿಗೆ ತಿದ್ದಿ ಹೇಳಬೇಕು. ಇದರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ನಮ್ಮ ದೇಶಕ್ಕೆ ನಾವು ಕೊಡುಗೆ ಆಗಬಹುದು. ಅಂದರೆ ಪೋಷಕರಾಗಿ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವ ಮಾಡದೆ ಸಮಾನ ಮನಸ್ಥಿತಿಯಿಂದ ಬೆಳೆಸಬೇಕು. ನೋಡೋಣ, ಮುಂದೊಂದು ದಿನ ಅತ್ಯಾಚಾರದ ಪ್ರಕರಣ ಎಲ್ಲೂ ಕೇಳದಂತೆ ಆಗಲಿ. ಏಕೆಂದರೆ ಹೆಣ್ಣು ಎಂದರೆ ಶಕ್ತಿಯ ರೂಪ ತಾನೆ. ಆ ಶಕ್ತಿಯನ್ನು ನಾವು ಹಾನಿ ಮಾಡಬಾರದು. ಹಾಗೆ ಆ ಶಕ್ತಿ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದಾಗ ಮಾತ್ರ ದೇಶ ಸಮೃದ್ಧಿಯಾಗಲು ಸಾಧ್ಯ. ನಮ್ಮ ಭಾರತ ಮಾತೆಯೂ ಕೂಡ ಹೆಣ್ಣು, ಭೂಮಿ ತಾಯಿಯೂ ಕೂಡ ಹೆಣ್ಣು. ಅಂದು ಬ್ರಿಟಿಷರು ದೇಶವನ್ನ ಲೂಟಿ ಮಾಡಿದರು. ಇಂದು ನಮ್ಮದೇ ದೇಶದ ಕೆಲವು ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ದೇಶವನ್ನ ಲೂಟಿ ಮಾಡುತ್ತಿದ್ದಾರೆ. ಬಡವ ಇನ್ನು ಬಡವನಾಗಿಯೇ ಇರುವುದು ನಮಗೆ ಇನ್ನು ಆರ್ಥಿಕ ಸ್ವತಂತ್ರ ಸಿಕ್ಕಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಏನೇ ಆಗಲಿ, ಅಂತಿಮವಾಗಿ ಆಗಸ್ಟ್ 15, 1947ರಂದು ನಾವು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆದು ಪ್ರತಿ ವರ್ಷ ಈ ದಿನವನ್ನು ನಾವು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಾ ಮಹನೀಯರನ್ನು ನೆನೆಸುತ್ತಾ ಸಾಗುತ್ತಿದ್ದೇವೆ. ಹೀಗೆ ನಾವೊಂದು ಹೊಸ ಭಾರತವನ್ನ ನಿರ್ಮಿಸುತ್ತಿದ್ದೇವೆ. ಡಿಜಿಟಲ್ ಭಾರತ, ಸ್ವಚ್ಛ ಭಾರತ, ವಿಕಾಸ ಭಾರತ ಎಂಬ ಗುರಿಗಳೆಡೆಗೆ ನಾವು ಸಾಗುತ್ತಿದ್ದೇವೆ. ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಭಾರತವು ಇನ್ನಷ್ಟು ಶಕ್ತಿಶಾಲಿಯಾಗಿ ಮುಂದುವರೆಯಲಿ. ಇದಕ್ಕಾಗಿ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸೋಣ. ಮಹಿಳಾ ಸಬಲೀಕರಣಕ್ಕೆ ಸಹಕಾರ ನೀಡೋಣ. ಸ್ವತಂತ್ರ ಪಡೆದುಕೊಳ್ಳುವುದು ಒಂದು ವಿಷಯ, ಆದರೆ ಅದನ್ನು ಉಳಿಸಿಕೊಂಡು ಅಭಿವೃದ್ಧಿಯತ್ತ ಸಾಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಲಿ. ನನ್ನ ಭಾಷಣವನ್ನು ಕೇಳಿದ ಹಾಗೂ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ.